3.5 ವರ್ಷದ ಸೇವಾವಧಿಯಲ್ಲಿ ಆತನ ಶಿಷ್ಯರು ಯೇಸುವಿನ ಬಗ್ಗೆ ಹೇಳಿದ ಸಾಕ್ಷಿಯ ಕುರಿತಾಗಿ ಈಗ ಒಂದು ಚಿಕ್ಕ ನಾಟಕವನ್ನು ನೋಡೋಣ. ಮೊದಲನೇದಾಗಿ ಸ್ನಾನಿಕನಾದ ಯೋಹಾನನು ಯೇಸುವಿನ ಬಗ್ಗೆ ಏನೆಂದು ಸಾಕ್ಷಿ ಕೊಟ್ಟನು ಎಂಬುದನ್ನು ನೋಡೋಣ. ನೀನು ಯಾರು? ನಾನು ಕ್ರಿಸ್ತನಲ್ಲ. ಹಾಗಾದರೆ ನೀನು ಯಾರು? ಎಲಿಯನೋ, ಬರಬೇಕಾದ ಪ್ರವಾದಿಯೋ? ಕ್ರಿಸ್ತನ ದಾರಿಯನ್ನು ನೆಟ್ಟಗೆ ಮಾಡಿರಿ ಎಂದು ಯೆಹೋವನು ಆಜ್ಞೆಯನ್ನು ಕೊಟ್ಟಿದ್ದಾನೆ. ಯಜ್ಞಕ್ಕೆ ನೇಮಿಸಿದ ಕುರಿ ನೋಹನ ಪಾಪವನ್ನು ನಿವಾರಣೆ ಮಾಡುತ್ತದೆ. ನನ್ನ ಹಿಂದೆ ಬರುವವನು ನನಗಿಂತ ಮೊದಲೇ ಇದ್ದದ್ದರಿಂದ ನನಗೆ ಮುಂದಿನವನಾದನು. ಯೇಸುವಿನ ಬಗ್ಗೆ ತಿಳಿದು ತನ್ನ ಅಣ್ಣನಾದ ಸೀಮೋನ ಪೇತ್ರನಿಗೆ ಯೇಸುವಿನ ಬಗ್ಗೆ ಕೊಟ್ಟ ಸಾಕ್ಷಿ ಏನೆಂಬುದನ್ನು ನೋಡೋಣ. ಈಗ ಮೆಸ್ಸಿಯನು ನಮಗೆ ಸಿಕ್ಕಿದನು. ಮೆಸ್ಸಿಯನು ಅಂದರೆ ಬರಬೇಕಾದ ಕ್ರಿಸ್ತನು. ನಡೆ, ಆತನನ್ನು ಹಿಂಬಾಲಿಸೋಣ. ಸಂಚಾರ ಮಾಡುವುದನ್ನು ಬಿಟ್ಟಾಗ ಯೇಸು ಪೇತ್ರನನ್ನು ಪ್ರಶ್ನಿಸಿದಾಗ ಸೀಮೋನ ಪೇತ್ರನು ಕೊಟ್ಟ ಸಾಕ್ಷಿ ಈ ರೀತಿಯಾಗಿದೆ. ನೀವು ಸಹ ನನ್ನನ್ನು ಬಿಟ್ಟು ಹೋಗಬೇಕೆಂದೀರಾ? ಸ್ವಾಮಿ, ನಿನ್ನನ್ನು ಬಿಟ್ಟು ಇನ್ಯಾರ ಬಳಿಗೆ ಹೋಗೋಣ? ನಿನ್ನಲ್ಲಿ ನಿತ್ಯ ಜೀವವನ್ನು ಉಂಟು ಮಾಡುವ ವಾಕ್ಯಗಳುಂಟು ಎಂದು ನೀನು ದೇವರು ಪ್ರತಿಷ್ಠಿಸಿದವನು ಎಂದು ನಂಬಿದ್ದೇವೆ ಮತ್ತು ತಿಳಿದಿದ್ದೇವೆ. ನತಾನಿಯೇಲನು ಯೋಸೇಫನ ಮಗನಾದ ಯೇಸುವಿನ ಬಗ್ಗೆ ಕೊಟ್ಟ ಸಾಕ್ಷಿ. ಫಿಲಿಪ್ಪನ ಮತ್ತು ನತಾನಿಯೇಲನ ಮಾತುಗಳನ್ನು ಕೇಳೋಣ. ಇಗೋ, ಇವನೇ ನಿಜವಾದ ಇಸ್ರಾಯೇಲ್ಯನು, ಇವನಲ್ಲಿ ಕಪಟವಿಲ್ಲ. ಸ್ವಾಮಿ, ನನ್ನನ್ನು ನೀನು ಹೇಗೆ ಬಲ್ಲೆ? ಫಿಲಿಪ್ಪನು ನಿನ್ನನ್ನು ಕರೆಯುವ ಮುಂಚೆ ಆ ಅಂಜೂರದ ಮರದ ಕೆಳಗೆ ನೀನಿದ್ದಿ. ಆಗ ನಾನು ನಿನ್ನನ್ನು ನೋಡಿದೆನು. ಗುರುವೇ, ನೀನು ದೇವರ ಕುಮಾರನು ಸರಿ, ನೀನೇ ಇಸ್ರಾಯೇಲ ಅರಸನು. ಯೇಸು ತಾನು ದೇವರ ಮಗನೆಂದು ಕೊಡುವ ಸಾಕ್ಷಿ. ಯೇಸು ದೇವಾಲಯದೊಳಗೆ ತಿರುಗಾಡುತ್ತಿರುವಾಗ ಯಹೂದ್ಯರು ಆತನನ್ನು ಸುತ್ತುವರೆದು ಪ್ರಶ್ನಿಸುವಂಥದ್ದನ್ನು ನೋಡೋಣ. ಇನ್ನು ಎಷ್ಟು ಕಾಲ ನಮ್ಮಲ್ಲಿ ಅನುಮಾನ ಹುಟ್ಟಿಸಬೇಕು ಅಂದಿದ್ದಿ? ನೀನು ಕ್ರಿಸ್ತನಾಗಿದ್ದರೆ ಅದನ್ನು ನಮಗೆ ಸ್ಪಷ್ಟವಾಗಿ ಹೇಳು. ನಾನು ಹೇಳುತ್ತಿದ್ದೇನೆ, ಆದರೆ ನೀವು ನನ್ನನ್ನು ನಂಬದೇ ಇದ್ದೀರಿ. ನನ್ನ ತಂದೆಯ ಹೆಸರಲ್ಲಿ ಮಾಡುವ ಕ್ರಿಯೆಗಳೇ ನನಗೆ ಸಾಕ್ಷಿಯಾಗಿವೆ. ಲಾಜರನನ್ನು ಬದುಕಿಸಿದಾಗ ಮಾರ್ತಳು ಯೇಸು ಸ್ವಾಮಿಯ ಬಗ್ಗೆ ಕೊಟ್ಟ ಸಾಕ್ಷಿಯನ್ನು ನೋಡೋಣ.
ಸ್ವಾಮಿ, ನೀನು ಇಲ್ಲಿರಿದ್ದಿದ್ದರೆ ನನ್ನ ತಮ್ಮನ ಸಾಯುತ್ತಿರಲಿಲ್ಲ. ಈಗಲಾದರೂ ನಿನ್ನ ದೇವರಿಗೆ ಬೇಡಿಕೋ, ಅವರು ನಿನಗೆ ಅನುಗ್ರಹಿಸುವರು. ನಿನ್ನ ತಮ್ಮನು ಎದ್ದು ಬರುವನು. ಕಡೆಯ ದಿನದಲ್ಲಿ ಪುನರುತ್ಥಾನವಾಗುವಾಗ ನನ್ನ ತಮ್ಮನು ಎದ್ದು ಬರುವನು ಎಂದು ನಾನು ಬಲ್ಲೆನು. ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವರು ಎಂದಿಗೂ ಸಾಯುವುದಿಲ್ಲ ಮತ್ತು ನನ್ನನ್ನು ನಂಬುತ್ತಾ ಬದುಕುವವರು ಎಂದಿಗೂ ಸಾಯುವುದಿಲ್ಲ. ಇದನ್ನು ನೀನು ನಂಬುತ್ತೀಯಾ? ಹೌದು ಸ್ವಾಮಿ, ನಂಬುತ್ತೇನೆ. ಲೋಕಕ್ಕೆ ಬರಬೇಕಾದ ದೇವಕುಮಾರನು ಕ್ರಿಸ್ತನು ನೀನೇ ಎಂದು ನಂಬುತ್ತೇನೆ. ಹೌದು ಸ್ವಾಮಿ, ನಾನು ಕೂಡ ನಿಮ್ಮನ್ನು ನಂಬಿದ್ದೇನೆ. ಯೇಸು ಪುನರುತ್ಥಾನವಾಗಿ ತಿರುಗಿ ಬಂದು ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡಾಗ ತೋಮನು ಯೇಸುವಿನ ಬಗ್ಗೆ ಕೊಟ್ಟ ಸಾಕ್ಷಿಯನ್ನು ನೋಡೋಣ. ನಾವು ಸ್ವಾಮಿಯನ್ನು ಕಂಡಿದ್ದೇವೆ. ಯೇಸು ಪುನರುತ್ಥಾನವನ್ನು ಹೊಂದಿದ್ದಾನೆ. ನಾನು ಆತನ ಕೈಗಳಲ್ಲಿ ಮೊಳೆಯಿಂದ ಆದ ಗಾಯವನ್ನು ನನ್ನ ಬೆರಳಿನಿಂದ ಮುಟ್ಟದೆ ಹೊರತು ಮೊಳೆಯಿಂದ ಆದ ಗಾಯವನ್ನು ಬೆರಳಿನಿಂದ ಮುಟ್ಟದೆ ನನ್ನ ಕೈಯನ್ನು ಪಕ್ಕೆಯಲ್ಲಿ ಹಾಕದೆ ಹೊರತು ನಿಮ್ಮ ಮಾತನ್ನು ನಂಬುವುದೇ ಇಲ್ಲ. 8 ದಿನಗಳಾದ ಮೇಲೆ ತಿರುಗಿ ಶಿಷ್ಯರಿಗೆ ಯೇಸುಸ್ವಾಮಿ ಕಾಣಿಸಿಕೊಂಡಾಗ ತೋಮನು ಅಲ್ಲಿದ್ದನು. ನಿಮಗೆ ಸಮಾಧಾನವಾಗಲಿ. ತೋಮನೆ, ನಿನ್ನ ಬೆರಳನ್ನು ಚಾಚಿ ನನ್ನ ಕೈಗಳನ್ನು ಮುಟ್ಟಿ ನೋಡು ಮತ್ತು ನಿನ್ನ ಕೈಯನ್ನು ನನ್ನ ಪಕ್ಕೆಯಲ್ಲಿ ಇಡು. ನಂಬದೇ ಇರುವವನಾಗಬೇಡ, ನಂಬುವವನಾಗು. ನನ್ನ ಸ್ವಾಮಿ, ನನ್ನ ದೇವರು. ಪ್ರತಿಯೊಬ್ಬರು ಯೇಸುವನ್ನು ನೀನೇ ನಿಜವಾದ ದೇವರು, ಬರಬೇಕಾದ ಕ್ರಿಸ್ತನು ಎಂದು ಸಾಕ್ಷೀಕರಿಸಿದ್ದಾರೆ. ಹಾಗಾದರೆ ನಾವು ನಮ್ಮ ಜೀವಿತದಲ್ಲಿ ಯೇಸುವಿನ ಬಗ್ಗೆ ಯಾವ ಸಾಕ್ಷಿಯನ್ನು ನೀಡುತ್ತಿದ್ದೇವೆ ಎಂದು ಒಮ್ಮೆ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡು ಯೇಸುವಿಗೆ ಸಾಕ್ಷಿಯಾಗಿ ಜೀವಿಸೋಣ. ಏಳು ಸಾಕ್ಷಿಗಳ ಕುರಿತು ಕಿರು ನಾಟಕ ಪ್ರದರ್ಶಿಸಿದ ಇಂಟರ್ ವಿದ್ಯಾರ್ಥಿಗಳಿಗೆ ಚಪ್ಪಾಳೆ ತಟ್ಟುತ್ತಾ ಧನ್ಯವಾದಗಳನ್ನು ತಿಳಿಸೋಣ.